Express with Arjun. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಎಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದೀರಾ ನೀವು ಇಂಡಿಪೆಂಡೆಂಟ್ ಆಗಿ? ಈಗ ಯಾರು ಏನಾದ್ರೂ ಮಾಡ್ಲಿ, ನಾನು ಇಂಡಿಪೆಂಡೆಂಟ್ ಆಗಿ ನಾನೊಂದು ಸ್ಕ್ರಿಪ್ಟ್ ತರ್ತೀನಿ, ಒಂದು ಸಿನಿಮಾ ಮಾಡ್ತೀನಿ ಅಂತ ಒಂದು ಪ್ರಯತ್ನ ಮಾಡಬಹುದಾ? ಅಲ್ಲ, ಮಾಡಬಹುದು, ಬಟ್ ಅದನ್ನ ನಿಮ್ಗೆ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡೋದು ಈಗ ಅದೇ ತುಂಬಾ ಚೇಂಜ್ ಆಗೋಗಿದೆ. ಈಗೇನಾಗಿದೆ ಅಂತಂದ್ರೆ ಇಂಡಸ್ಟ್ರಿ ಒಳಗಡೆ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಒಂದು ವಿಜುವಲೈಸ್ ಮಾಡ್ಕೊಳ್ಳುವಂತ ಪ್ರೊಡ್ಯೂಸರ್ಸ್ ಇಲ್ಲ. ಈ ಪ್ರೊಡ್ಯೂಸರ್ಸ್ ಎಲ್ಲ ರಿಯಲ್ ಎಸ್ಟೇಟ್ನವ್ರು ಬರ್ತಾ ಇದ್ದಾರೆ. ಈ ಮೊದಲು ನಮ್ಮ ಕಾಲದಲ್ಲಿ ಇದ್ದಿದ್ದು ಒಬ್ಬ ವೀರಸ್ವಾಮಿ, ಒಬ್ಬ KCN ಗೌಡ್ರು, KCN ಮೂವೀಸು, ವಿಜಯ ಪಿಕ್ಚರ್ ಸರ್ಕ್ಯೂಟ್, ಆಮೇಲೆ ವೀನಸ್ ಮೂವೀಸು, ಅವರುಗಳಿಗೆಲ್ಲ ಒಂದು ಸ್ಟೋರಿನ, ಈಗ ಪಾರ್ವತಮ್ಮನವರು ಅವರು ಆ ಎರಡು ಕನಸು ಕತೆ ಓದಿದ ತಕ್ಷಣನೇ ಇದು ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಪಿಕ್ಚರ್ ಮಾಡಬಹುದ್ರಿ ಅಂದ ತಕ್ಷಣ ಉದಯಶಂಕರ್ ಕೊಟ್ಟರೆ ಉದಯಶಂಕರ್ ಅದನ್ನ ಓದಿ ಅಯ್ಯೋ ತುಂಬಾ ಚೆನ್ನಾಗಿದೆ, ಹೌದು ಮಾಡಬಹುದು. ಪಿಕ್ಚರ್ 25 ವಾರ. ಅನುರಾಗದ ಅಂತಃಪುರ ಅಂತ ಒಂದು ಓದಿದ್ರು, ಅದು ಅನುರಾಗ ಲಲಿತ ಸಿನಿಮಾ ಮಾಡಿದ್ರು. ಅಂದ್ರೆ ಅವಾಗ ಆ ಕಥೆಯನ್ನ ಮತ್ತೆ ಸಿನಿಮಾನ ಜಡ್ಜ್ ಮಾಡುವಂತ ಪ್ರೊಡ್ಯೂಸರ್ಸ್ ಗಳು ಇರ್ತಿದ್ರು. ನಾನೇ KCN ಗೌಡ್ರ ಜೊತೆ ಕೆಲಸ ಮಾಡಿ, ವೀರಸ್ವಾಮಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲರಿದ್ರು, ಅವ್ರಿಗೆ ಆ ಶಕ್ತಿ ಇತ್ತು. ಇವಾಗ ಅವರೆಲ್ಲ ಬೇರೆ ಬಿಸ್ನೆಸ್ ಇಂದಾನೆ ಬಂದಿರೋದು, ರಿಯಲ್ ಎಸ್ಟೇಟ್ ಇಂದ ಬಂದಿರ್ತಾರೆ, ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಬಂದಿರ್ತಾರೆ. ಆ ಪ್ರೊಡ್ಯೂಸರ್ಸ್ ಗಳಿಗೆ ಏನಾಗಿದೆ ಅಂತಂದ್ರೆ ಎಷ್ಟು ಹಾಕಿದ್ರೆ ದುಡ್ಡು ಎಷ್ಟು ಬರುತ್ತೆ ಬರೀ ಅದು ಬಿಟ್ರೆ ಅವ್ರಿಗೆ ಒಂದು ಸ್ಟೋರಿ ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳುವಂತ ಒಂದು ಸಾಮರ್ಥ್ಯನೇ ಇರುವುದಿಲ್ಲ. ಇವಾಗ ನಂತರ ಒಬ್ಬ ಹೊಸದಾಗಿ ಆಲೋಚನೆ ಮಾಡುವಂತ, ಈಗ ಗೌರಿ ಗಣೇಶನ ಮದುವೆ ಅಂತ ಕಥೆಗಳನ್ನ ಅವ್ರಿಗೆ ಹೇಳ್ತು ಅಂದ್ರೆ ಇದ್ರಾಗ ಏನೈತೆ ಅಂತಾರೆ, ಇದ್ರಲ್ಲಿ ಏನಿದೆ ಅಂತ. ಈಗ ಗಣೇಶನ ಮದುವೆ ನೀವು ಕತೆ ತರ ಹೇಳ್ಬೇಕು ಅಂತಂದ್ರೆ ಏನಿದೆ ಅದ್ರೊಳಗಡೆ? ಕತೆ ತರ ಏನಿಲ್ಲ, ಅದು ನಗಿಸ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಸೀಕ್ವೆನ್ಸ್ ಅಲ್ಲಿ ಕನ್ವಿನ್ಸ್ ಮಾಡೋದು ಕಷ್ಟ. ಅಂಟಿಲ್ ಅಂಡ್ ಅನ್ಲೆಸ್ ದೇ ಆರ್ ವೆಲ್ ವರ್ಸ್ಡ್ ವಿತ್ ದಿ ಸಬ್ಜೆಕ್ಟ್. ಇವಾಗ ಹೊಸದು ಮಾಡೋರೆಲ್ಲ ಈಗಿಂದ ಹೊಸತನ ಏನ್ ಬರ್ತಿಲ್ಲ ಅಂತೇನಿಲ್ಲ, ಹೊಸತನ ಬರ್ತಾ ಇದೆ ಪಿಕ್ಚರ್ಗಳು. ಬಟ್ ಅವ್ರಿಗೆಲ್ಲ ತಾವೇ ಸ್ವಂತ ಪ್ರೊಡಕ್ಷನ್ ಮಾಡೋ ಶಕ್ತಿ ಇದೆ, ಅಥವಾ ತಮ್ಮನ್ನ ತಾವು ಮಾರ್ಕೆಟ್ ಮಾಡ್ಕೊಂಡು ಇದ್ ಮಾಡುವಂತ ಶಕ್ತಿ ಇದೆ. ಟೆಕ್ನಾಲಜಿ ಚೇಂಜ್ ಆಗಿದೆ. ಸಿನಿಮಾ ಮೊದಲಾಗಿದ್ರೆ ಫಿಲ್ಮ್ ರಾಷ್ಟ್ರ ಹಾಕಗೇನೆ ನಮ್ಗೆ ಸಿಕ್ಕಾಪಟ್ಟೆ ಖರ್ಚಾಗ್ತಿತ್ತು. ಇವಾಗ ರಾಷ್ಟ್ರ ಹಾಕಕ್ ಖರ್ಚಿಲ್ಲ. ಇವಾಗ ಏನಾಗುತ್ತೆ, ಒಬ್ಬ ಮನುಷ್ಯನ್ಗೆ ಥಾಟ್ ಬಂತು ಅಂತಂದ್ರೆ ಒಂದು ಮೊಟ್ಟೆ ಕತೆ ಅಂತ ಕತೆ ಗಾಂಧಿನಗರದವ್ರನ್ನ ಕನ್ವಿನ್ಸ್ ಮಾಡಕ್ಕಾಗತ್ತಾ? ಅಂಟಿಲ್ ಅನ್ಲೆಸ್ ಪಿಕ್ಚರ್ ಪೂರ್ತಿ ರೆಡಿ ಮಾಡಿ 4 ಜನ ಜೊತೆ ಒಳಗಡೆ ತೋರಿಸಿದಾಗ್ಲೇನೆ ಅದು ಇದ್ ಮಾಡಕ್ ಸಾಧ್ಯ. ಸೊ ಆ ತರದ್ದು ಮಾಡ್ಕೊಂಡು ಅದನ್ನು ಆ ಸಿನಿಮಾ ಮಾಡುವಂತ ಶಕ್ತಿ ಅವರಲ್ಲೇ ಇರೋದ್ರಿಂದ ಅವರೇ ಪ್ರೊಡ್ಯೂಸರ್ಸ್ಗಳು ಅವರೇ ಮಾಡ್ಕೊಳ್ತಾರೆ. ಆ ತರ ಅಭಿರುಚಿ. ಅದಕ್ಕೆ ನಾನು ಕೇಳಿದ್ದು ಇಂಡಿಪೆಂಡೆಂಟ್ ಆಗಿ ನೀವು ಮಾಡಬಹುದಾ? ಅದೇನಾಗಿದೆ ಅಂದ್ರೆ, ಇವಾಗ ಏನಾಗಿದೆ ಅಂದ್ರೆ, ನಮ್ಗೆ ನಾವು ಇಷ್ಟು ವರ್ಷ ಇಂಡಸ್ಟ್ರಿಗೆ ಬಂದು ಇಷ್ಟೆಲ್ಲ ಕಾಲ ಕಳೆದ್ಬಿಟ್ರಿಂದ, ನಾನು 1976ನೇ ಇಸ್ವಿನ ಸಿನಿಮಾಗೆ ಬಂದಿರಿ, ಇಂಡಸ್ಟ್ರಿಗೆ ಬಂದಿರೋದು 30-40 ವರ್ಷ ಆದ್ಮೇಲೆ ಆ ಹಸಿವು ನಮ್ಗಿರಲ್ಲ. ಹೆಂಗಾರು ಮಾಡಿ ಪ್ರೊಡ್ಯೂಸರ್ನ ಹಿಡಿದಾದ್ರೂ ಮಾಡ್ಬೇಕು ಅನ್ನೋ ಹಸಿವು ನಮ್ಗಿರಲ್ಲ. ಆ ಹಸಿವು ಯಂಗರ್ ಜನರೇಷನ್ಗೆ ಇನ್ನೂ ಅದು ಹುಡ್ಕೊಂಡು ಹೋಗೋದು, ಇದ್ ಮಾಡೋದು. ಫ್ರೆಂಡ್ಸ್ಗಳನ್ನೆಲ್ಲ ನಾನು ಕಟ್ಟಿದ್ದೀನಿ, ದಶಮಿ ಅಂತ ಸಂಸ್ಥೆ ಕಟ್ಟಿದ್ದೀನಿ. ಅವಾಗ 5-10 ಜನ ಸೀನಿಯರ್ ಟೆಕ್ನಿಷಿಯನ್ಸ್ ನ ಎಲ್ಲಾರನ್ನು ಇಟ್ಕೊಂಡು, ನಾವು ಯಾಕೆ ಪ್ರೊಡ್ಯೂಸರ್ ಲಿಮಿಟೇಷನ್ ಒಳಗಡೆ ಇರಬೇಕು, ನಮ್ಗೆ ಬೇಕಾದಂಗೆ ನಾವು ಕ್ರಿಯೇಟ್ ಮಾಡೋಣ ಅಂತೇಳಿ ದಶಮಿ ಅಂತ ಒಂದು ಸಂಸ್ಥೆ ಹುಟ್ಟಾಕ್ದೆ. ಆ ಹಸಿವು ಇವಾಗ ನಮ್ಗೆ ಇರಲ್ಲ. ಅದು ಮೇ ಬಿ ವೀಕ್ನೆಸ್. ಇವಾಗ ಏನಾಗುತ್ತೆ ಅಂದ್ರೆ, ಅದ್ರೊಳಗಡೆ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಅವ್ರು ಏನಾದ್ರು ಬೈದ್ರೆ ನಮ್ಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಏಜ್ ಅಲ್ಲಿ ಇದ್ದಾಗ ಚೋಡ ಯಾಪ್ ಆಗ್ಲಿ ಬಿಡ ಅನ್ನೋ ಒಂದು ಇದಿರುತ್ತಲ್ಲ, ಆ ಇದು ಇವಾಗ ಇರೋದಿಲ್ಲ. ಆ ಹಸುವು ಇವಾಗ ಹಸುವಿನಿಂದ ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟ್ ಮಾಡೋದು, ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋದು ಅಷ್ಟೆಲ್ಲ ಇದೆಯಲ್ಲ. ನಮ್ಮ ಮನೆಗೆ ಹುಡುಕೊಂಡ್ ಬಂದವ್ರಿಗೆ ನಾವು ಕತೆ ಹೇಳ್ತೀವಿ, ಅವ್ರು ಬೇಡ ಅಂದ್ರೆ ಸುಮ್ಮನೆ ಕೂತ್ಕೋತೀವಿ. ಅದು ನಮ್ಗೆ ಇಂಡಸ್ಟ್ರಿ ಒಳಗಡೆ ಇದೆ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with Arjun. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.